ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾವು ಫ್ರೈಡೇ ಮಾರ್ನಿಂಗ್ ಎಲ್ಲರಿಗೂ ಒಂದು ಸ್ಯಾಡ್ ನ್ಯೂಸ್. ಎಲ್ಲರಿಗೂ ಅಲ್ಲ, ಯಾರು ಕ್ರಿಕೆಟ್ ಲವರ್ಸ್ ಇರ್ತಾರೋ ಅದರಲ್ಲಿ ಎಸ್ಪೆಷಲಿ IPL. ಯಾಕಂತ ಹೇಳಿದರೆ ಡ್ಯೂ ಟು ಇಂಡಿಯಾ ಪಾಕಿಸ್ತಾನ್ ವಾರ್ ಕಾನ್ಫ್ಲಿಕ್ಟ್ಸ್ ಇರೋದ್ರಿಂದ ನಮ್ಮ ಪ್ಲೇಯರ್ಸ್ಗೆ ಯಾರಿಗೂ ಏನೂ ಆಗಬಾರ್ದು. ಮತ್ತು ಇದು ವಾರ್ ನಡಿಬೇಕಾದ್ರೆ ಎಂಟರ್ಟೈನ್ಮೆಂಟ್ ಏನೂ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ನೇಷನ್ನು ಆಮೇಲೆ ಎಲ್ಲ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಅವರು IPLನ ಸಸ್ಪೆಂಡ್ ಮಾಡಬೇಕು ಅಂತ ಇದ್ದಾರೆ. ಬಟ್ ನ್ಯೂಸ್ ಬಂದಿದೆ, ಗೌರ್ಮೆಂಟಿಂದ BCCIಗೆ ಹೋಗಿದೆ. ಬಟ್ ಇನ್ನೂ ಏನಂತ ಪಕ್ಕಾ ಆಗಿಲ್ಲ. ಬಟ್ ಎಲ್ಲ ಕಡೆಯೂ ನ್ಯೂಸ್ ಬರ್ತಾ ಇದೆ IPL ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇನ್ನೊಂದು ಏನು ವಿಷಯ ಅಂತ ಹೇಳಿದ್ರೆ, ಈ ಸಲ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ರದ್ದುಗೊಳಿಸಿದ್ರೆ ಮುಗೀತು. ಇದು 17 ಇಯರ್ಸ್ ಕಂಪ್ಲೀಟ್ ಆಗಿ 18 ಇಯರ್ಸ್. ವಿರಾಟ್ ಕೊಹ್ಲಿ ಜರ್ಸಿ ಈಸ್ 18. ಸೊ 18 ಆಲ್ಮೋಸ್ಟ್ ನಮ್ಮದೇ ಅಂತ ಹೇಳ್ತಾ ಇದ್ರು ಎಲ್ಲ ಕಡೆ. ಬಟ್ ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಬಟ್ ಗೌರ್ನಮೆಂಟಿಂದ ನೋಡಿದರೆ ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಬಟ್ IPL ಫ್ಯಾನ್ಸಿಗೆ ಭಾಳ ಸ್ಯಾಡ್ ಆಗ್ತಿತ್ತು. ಯಾಕಂತ ಹೇಳಿದರೆ ಫುಲ್ ಈಗ 3 ಮಂತ್ಸ್ ಹಬ್ಬ ಅಂತಾರ ಆಚರಿಸ್ತಾರೆ. ಅದ್ರಾಗ ನಮ್ಮ ಈ ಸಲ RCBದವ್ರು ಸಖತ್ತಾಗಿ ಆಡ್ತಿದ್ರು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನ್ಯೂಸ್ ಅಂತೂ ಬಂದಿದೆ, ಆಲ್ಮೋಸ್ಟು ರದ್ದುಗೊಳಿಸ್ತಾರೆ ಅಂತ ಹೇಳಿಬಿಟ್ಟು. ರದ್ದುಗೊಳಿಸಿದ್ರೆ ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ನಮಗೆ ಎಂಟರ್ಟೈನ್ಗಿಂತ ನಮ್ಮ ದೇಶನೇ ಮುಖ್ಯ ಅಲ್ವಾ. ಹಾಗಾಗಿ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾವು ಎಲ್ಲರೂ ವೆಯ್ಟ್ ಮಾಡೋಣ. ಬಟ್ ಆಲ್ಮೋಸ್ಟ್ ಆಲ್ ಡಿಕ್ಲೇರ್ಡ್, ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿದು ಮಾಡಬಾರ್ದು ಅಂತ ಆಲ್ರೆಡಿ ಎಲ್ಲ ಕಡೆಯಿಂದನೂ ಗೌರ್ಮೆಂಟಿಂದ ಆರ್ಡರ್ ಬಂದಿದೆ. ಅದನ್ನು BCCIದವ್ರು ಆ್ಯಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ನಿನ್ನೆಯಿಂದನೂ ನ್ಯೂಸ್ ಬರ್ತಾ ಇತ್ತು. ಬಟ್ ಇನ್ನು ವೇಟಿಂಗಲ್ಲಿತ್ತು. ಬಟ್ ಇವತ್ತು ಪಕ್ಕಾ ಫ್ರೈಡೇ ಮಾರ್ನಿಂಗ್ ಅನೌನ್ಸ್ ಮಾಡಿದ್ದಾರೆ IPL ಸಸ್ಪೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಾವೇ ನೋಡಿದ್ವಿ ಮೊನ್ನೆ ಪಂಜಾಬ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆಡಬೇಕಾದ್ರೆ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಅದೇ ಇದು ಮಾಡಿದರು ಅಂತ ಹೇಳಿಬಿಟ್ಟು ಸ್ಟೇಡಿಯಮ್ ಎಲ್ಲ ಮಿಡಿಲೇ ಅರ್ಧದಲ್ಲೇ ನಿಲ್ಲಿಸಿ ರದ್ದುಗೊಳಿಸಿದ್ರು. ಅದೇ ರೀತಿಯೇ ಬೇಡ, ಬೇರೆ ಯಾವುದು ಆಡೋದು ಬೇಡ ಅಂತ ಹೇಳ್ಬಿಟ್ಟು ರದ್ದು ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಒಂದೇ ಬೇಜಾರು, ಮಾಡಲಿ ನಮ್ಮ ದೇಶ ಫಸ್ಟ್, ಎಲ್ಲ ನೆಕ್ಸ್ಟು ಓಕೆ. ಇನ್ನೊಂದು ಸ್ಯಾಡ್ ಏನಂತ ಹೇಳಿದ್ರೆ, ನಮ್ಮ RCB ಅವರು ಈ ಸಲ ಚೆನ್ನಾಗಿ ಆಡ್ತಾ ಇದ್ರು. ಅದೇ ಒಂದು ಇದು ರದ್ದಾಗ್ಬಿಟ್ರೆ ಮತ್ತೆ ನಾವು ನೆಕ್ಸ್ಟ್ IPL ಮ್ಯಾಚ್ವರೆಗೂ ಕಾಯಬೇಕು, ನೆಕ್ಸ್ಟ್ ಇಯರ್ವರೆಗೂ. ಅದೇ ಸ್ಯಾಡು ಅಷ್ಟೇ. ಥ್ಯಾಂಕ್ ಯು.